ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್ ಆದೀಸ್ ಆನ್ ಲೈಫ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ನಾನು ನಮ್ಮ ಅತ್ತಿಗೆ ಎಲ್ಲ ಹೊರಗಡೆ ಹೋಗ್ತಾಯಿದ್ದೋ, ಫಿಲೋಮಿನಾ ಚರ್ಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವರ ಅಕ್ಕನ ಮಗಳು ಬಂದಿದ್ಲು, ಚಿಕ್ಕ ಪಾಪು. ಸೊ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಯಿದ್ವಿ. ಹಾಗೇ ನಮ್ಮ ಪಾಪುದು ಶರ್ಟು ಇಲಿ ಕಡ್ದಾಕ್ಬಿಟ್ಟಿತ್ತು. ಹಾಗೆ ಅಲ್ಲೆಲ್ಲಾದರೂ ಸಿಟಿಲಿ ಸಿಗುತ್ತಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಸ್ಸಲ್ಲಿ ಹೋಗ್ತಾಯಿದ್ವಿ, ಗಾಡೀಲಿ ಬೇಡ ಅಂತ ಹೇಳಿ. ನೋಡೋಣ, ನಾನು 2-3 ಸತಿ ಬಂದಿದ್ದೀನಿ ಆ್ಯಕ್ಚುಲಿ. ಸ್ಟ್ಯಾಚ್ಯೂ 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 ಸೊ ಹೋಗ್ತಾ ಇದ್ದೀವಿ ಈಗ. ಫಿಲೋಮಿನಾ ಚರ್ಚ್ ಹತ್ರ ಬಂದಿದ್ವಿ. ಸಗದಾಗಿದೆ ನೋಡೋಕ್ಕೆ. ಮಾತ್ರ ಬಂದಿದ್ದೆ ಲಾಸ್ಟ್ ಟೈಮೇ, ಬಟ್ ತುಂಬ ವರ್ಷ ಆಗಿತ್ತು ಒಂದು. ಸೊ ಇವಾಗ ಇನ್ನೊಂದು ಸತಿ ಬಂದಿದೆ, ನಿಮಗೂ ತೋರಿಸ್ತೀನಿ ಬನ್ನಿ. ಮೈಸೂರಿನ ಫಿಲೋಮಿನಾ ಚರ್ಚ್. ದೊಡ್ಡ ಚರ್ಚು. ಹಾಂ, ದೊಡ್ಡ ಚರ್ಚ್ ಮಾತ್ರ ಇದು. ಇದ್ರದ್ದೊಂದು ಸ್ಟೋರಿ ಏನೋ ಐತೆ ಇದು. ಇನ್ನು ಕ್ರಿಸ್ಮಸ್ ಡೆಕೋರೇಷನ್ ತೆಗ್ದಿಲ್ಲ. ಚೆನ್ನಾಗಿಲ್ಲ. ಹಾಂ, ಸ್ವಲ್ಪ ಪ್ರೇಯರ್ ಮಾಡೋಣ, ಆಮೇಲೆ ಕೂತ್ಕೊ. ಬಾಕ್ಸ್ ನೀನು ಹಾಕು. ಹೋಯ್ತಾ? ಎಷ್ಟು ಕೂಲ್ ಅನ್ನಿಸ್ತಾ ಇದೆ ಅಂದರೆ ಸಖತ್ ಕೂಲ್ ಅಂತ ಅನ್ನಿಸ್ತಾ ಇದೆ. ಸಾಲ ಇದೆ, ತುಂಬ ತಣ್ಣಗೆ ಅನ್ನಿಸ್ತಾ ಇದೆ. ಎಲ್ಲ ಪಾಸ್ಟರ್ ಹೆಸರುಗಳನ್ನು ಕೂಡ ಬರ್ತಿದ್ದಾರೆ ಇದೆಲ್ಲ ನೀವು ನೋಡ್ಬೋದು ಅಲ್ವಾ. ಸಖತ್ ಪ್ರಶಾಂತವಾಗಿದೆ. ಕೀಪ್ ಕ್ವೈಟ್ನೆಸ್, ಸಿವಿಯರ್. ಮೊದಲೆಲ್ಲ ಡೊನೇಷನ್ ಬಾಕ್ಸ್ಗಳೇ ಇಟ್ಟಿರಲಿಲ್ಲ, ಈಗ ಸಿಕ್ಕಾಪಟ್ಟೆ ಬರೀ ಡೊನೇಷನ್ ಬಾಕ್ಸ್ಗಳೇ ಇಟ್ಟವ್ರೆ. ಯಾರು ಮೈಸೂರಿಗೆ ಬಂದರೆ ವಿಸಿಟ್ ಮಾಡಿ ಫಿಲೋಮಿನಾ ಚರ್ಚ್ನ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಪ್ಲೇಸ್ ಅಂತ ಬಕೆಟ್ ಲಿಸ್ಟ್ ಹಾಕೋಬಿಡಿ ಫಸ್ಟ್ ಇದೆ. ಆ್ಯಕ್ಚುಲಿ ಕ್ರಿಸ್ಮಸ್ ನ್ಯೂ ಇಯರ್ ಟೈಮಲ್ಲಿ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸಖತ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ನೋಡ್ಬೋದಾಗ ನೀವು. ಹಾಂ, ಮಾರ್ಷಲ್ ಆರ್ಟ್ ಹೇಳ್ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ, ನೋಡ್ಬೋದಲ್ಲಿ. ಇವ್ರದ್ದೇ ಒಂದು ಟ್ರಸ್ಟಿಯಲ್ಲಿ ಸ್ಕೂಲ್ ನಡೆಸ್ತಾ ಇರ್ತಾರೆ. ಹಾಂ, ಹೋಗ್ಬೋದು. ಹಾಂ, ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಬನ್ನಿ. ಕ್ಯಾಂಡಲ್ ಇಲ್ಲಿದ್ದೀವಿ, ಇದು ನಾವು ತೊಗೊಂಡ್ಬರ್ಬೋದು. ಅದು ಸಕ್ಕ ಬಿಸಿಲು ಬರ್ತಾರ ಆಚೆ ಹೊಡಿಸ್ ಮಾಡಿದ. ಯಾಕೆ ಪೈಂಟ್ ಮಾಡ್ತಾ ಇದ್ರು, ಮತ್ತೆ ಪೈಂಟ್ ಇರಲಿಲ್ಲ ಬಂದಾಗ. ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾನು ನಮ್ಮ ಅತ್ತಿಗೆ ಎಲ್ಲ. ಮಾರ್ಕೆಟ್ಗೆ ಹೋಗಿ ತೊಗೊಂಬರೋಣ ಅಂಥೇಳಿ ಶರ್ಟ್ನ. ಸಖತ್ ಬಿಸಿಲಿದೆ, ನನಗಂತೂ ಓಡಾಡೋಕ್ಕೆ ಆಗ್ತಾಯಿಲ್ಲ, ಸಖತ್ ಬಿಸಿಲಿದೆ. ನೋಡೋಣ ಏನಾಗುತ್ತೆ. ಬಾ ಬೇಗ. ನೆಲ್ಕೊಂಡೇ ಹೋಗ್ತಾ ಇದ್ದೀವಿ, ಇನ್ನೇನ ಆಟೋದಲ್ಲಿ ಹೋಗ್ತಾಯಿಲ್ಲ. ಬರಬೇಕಾದ್ರೆ ಆಟೋದಲ್ಲಿ ಬಂದಿದ್ದು, ಈಗ ನಡ್ಕೊಂಡು ಹೋಗ್ತಿದ್ದೀವಿ. ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ, ತುಂಬ ಸೌಂಡ್ ಇದೆ ಅಲ್ಲ.
ಬನ್ನಿ ಹೋಗೋಣ. ಅಲ್ಲೇ ಹೋಗಿ ಹುಡ್ಕೋದ್ಮೇಲೆ ಸಿಗ್ತೀವಿ. ತುಂಬ ಬಿಸಿಲಿದೆ. 100 ರೂಪೀಸ್ ಏನೋ ಬಜಾರಿಗೆ ಬಂದಿದ್ದು, ಸುಮ್ಮನೆ ಹಾಗೆ ನೋಡೋಣ ಅಂತ. ಸೊ ಹಾಗೆ ನೋಡ್ತಾ ಹೋಗ್ತಾ ಇದ್ವಿ, ಏನಾದರೂ ತೊಗೋಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿ. Look at this, very funny. ಸ್ಲಿಪ್ಪರ್ ಅಂಜು, ಸ್ಲಿಪ್ಪರ್ ತೊಗೊಳೆ, ಚೆನ್ನಾಗೈತೆ. ಫ್ರಾಕ್ಸ್ ಹಾಂ ಎಲ್ಲ ಫುಲ್ಲು 100, 20, 30, 55, 25 ಆ ಥರ ಇತ್ತು. ಅದನ್ನೇ ಸುಮ್ಮನೆ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡ್ತಾವ್ರೆ ನಮ್ಮ ಅದಕ್ಕೆ. ಆಲ್ರೆಡಿ ಇಷ್ಟು ಶಾಪಿಂಗ್ ಮಾಡಿಸ್ಬಿಟ್ಟವ್ರೆ, ಅದನ್ನು ಶಾಪಿಂಗ್ ಮಾಡ್ತಾವ್ರೆ. ಇಲ್ಲ ಅಂದರೂ ಮೇಡಮ್ ಅವರು ಶಾಪಿಂಗ್ ಮಾಡಿದ್ರು. ಎಷ್ಟು ತಗೊಂಡವ ಹೇಳು? ಟೀ ಶರ್ಟು, ನನ್ನ ಮಗನಿಗೆ ಪ್ಯಾಂಟು ತಗೊಂಡೆ. ಫುಲ್ಲು ಬೇಡ ಅಂತಂದ್ರು ಅಮ್ಮಂದು ಉಣ್ಣ ಎತ್ಕೊಂಡ್ಬಂದ್ಬಿಟ್ಟವಳೆ. ಎತ್ಕೊಂಡ್ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಕೂಡ ಹಾಕೋತಾವಳೆ. ಬಯಸ್ಕೋಬೇಕು ಹೋಗಿ ಮಕ್ಕಳಿಗೆ ತಾನೇ ನಾನು ಮಾಡಿದ್ದು. ನನ್ನ ಮೊಮ್ಮಕ್ಳಿಗೆ ಮಾಡಬೇಕು ಮೇಡಮ್ ಅವರು ಮಾಡಬೇಕು, ಅವ್ರ ದುಡ್ಡಲ್ಲಿ ಮಾಡಬೇಕು. ಮೇಡಮ್ ಅವರು ಪಾಪ ಅವ್ರ ಅಮ್ಮನ ದುಡ್ಡಲ್ಲಿ ಚೆನ್ನಾಗಿ ಖಾಲಿ ಮಾಡ್ತಾವ್ರೆ. ಯಾರ್ದೇನು ಆದರೆ ಏನಂತೆ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲಿ. ಈಗ ಹೋಗ್ತಾ ಇದ್ದೀವಿ ಸಬರ್ ಕಡೆ. ಅಲ್ಲೇ ನಮ್ಮ ಪಾಪದು ಶರ್ಟ್ ಸಿಕ್ಕಿದ್ರೆ ತೊಗೊಂಡು ಮತ್ತೆ ಬ್ಯಾಕ್ ಟು ಮನೆ. ಪಾಪ ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಾಯಿದೆ. ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಾಯಿದೆ. ನಾವು ಬಂದರೆ ಒಂದೊಂದು ದಿವಸ ಸಂಜೆ 8 ಗಂಟೆ 9 ಗಂಟೆ ಎಲ್ಲ ಆದರೂ ಸುತ್ತುತ್ತಿದ್ದೋ ಸಿಟಿಲಿ. ಇವಾಗ ಸ್ವಲ್ಪ ಹೊತ್ತು ಹೋಗೋದಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಚಿಲ್ ಮಾಡ್ತಾಯಿದ್ದೋ. ಇವಾಗೆಲ್ಲ ಹಾಗೆ ಟೈಮ್ ಚೇಂಜ್ ಆಯ್ತಾ ದೊಡ್ಡವ್ರು ಆಯ್ತಾ ಸಿಟಿ ಸುತ್ತೋದು ಬೋರ್ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಬನ್ನಿ ಹೋಗೋಣ. ಯಾವುದು ಅಂತಲೂ ಮರ್ತೋಗ್ಬಿಟ್ಟಿದ್ದೀನಿ, ಸುಮ್ಮನೆ ಹೋಗ್ತಾಯಿದ್ದೀವಿ. ನನಗೂ ಗೊತ್ತಿಲ್ಲ ಯಾವ ರೋಡಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿ ತಲುಪುತ್ತೆ ಅಲ್ಲಿ ಹೋಗೋಣ, ಎಲ್ಲಿ ತಲುಪುತ್ತೆ ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಈಗ. ಹಾಂ ಇಲ್ಲ ಸಿಕ್ಬಿಡ್ತು, ರೋಡ್ ಸಿಕ್ಬಿಡ್ತು. ಅಲ್ಲಿ ಆಲ್ಮೋಸ್ಟ್ ಅವರ ಹತ್ರನೇ ಬಂದ್ಬಿಡ್ತೀವಿ ನಾವು. ಸುಮಾರು ವರ್ಷ ಆಯಿತು. ನಾನು ಆವಾಗ ಒಂದು 4, 5, 6 ವರ್ಷದಿಂದನೇ ಅನಿಸುತ್ತೆ ಬಂದಿದ್ದು. ನಾನು ನನ್ನ ತಂಗಿನೂ ಬಂದು ಒಂದು ಸತಿ ಹೋಗಿದ್ವಿ. ಆವಾಗ ಒಂದು ಸತಿ ನಡ್ಕೊಂಡು ಬಂದು ಅದಾದಮೇಲೆ ಫಿಲಮ್ ನೋಡ್ಕೊಂಡು ಹೋಗಿದ್ವಿ. ನ್ಯೂ ಇಯರ್ಗೆ ಅಂತ ಬಂದಿದ್ವಿ. ಸಖತ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಆಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಫಿಲಮೆಲ್ಲ ಚರ್ಚ್ಗೆ ಚೆನ್ನಾಗಿರುತ್ತೆ ವಿಸಿಟ್ ಮಾಡೋದಕ್ಕೆ. ಸಖತ್ ಡೆಕೋರೇಷನು ಮತ್ತು ಶೋ ಪೀಸ್ಗಳೆಲ್ಲನೂ ಇಟ್ಟಿರ್ತಾರೆ. ಆ ಟೈಮಲ್ಲಿ ಆರಾಮಾಗಿ ನೋಡ್ಬೋದು. ಅಲ್ಲ, ಚಿನ್ನದ ರೇಟ್ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಚಿನ್ನದ ಅಂಗಡಿಗಳವೆಲ್ಲ. ಸಖತ್ ಚಿನ್ನದ ಅಂಗಡಿ ಇದೆ. ನನ್ನ ಪ್ರಕಾರ ರೇಟ್ ಕಮ್ಮಿ ಆಗಿರಬೇಕು. ಎಲ್ಲ ಅಂಗಡಿ ತುಂಬಾ ಸಿಕ್ಕಾಬಿಡೆ ಜನ ಇದ್ದಾರೆ. ನಾವು ಯಾವಾಗಪ್ಪ ಹಂಗೆ ಗೋಲ್ಡ್ ತೊಗೊಳಕ್ಕೆ ಹೋಗೋದು ಅಲ್ವಾ ಅಂದು. ಎಲ್ಲ ಕಡೆನೂ ಚಿನ್ನದ ಅಂಗಡಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಚಿನ್ನದ ರೇಟ್ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ಗೊತ್ತಾಗಿಲ್ಲಲ್ಲ. ಮದುವೆ ಮಾಡೋರು ತಗೊಳ್ಳೇಬೇಕಲ್ಲ, ಜಾಸ್ತಿ ಮದುವೆ ಮಾಡಬೇಕು. ನಾವು ಯಾವಾಗ ಹಂಗೆ ಗೋಲ್ಡ್ನ ತೊಗೊಳಕ್ಕೆ ಹೋಗೋದಪ್ಪ. ಶಾಪ್ ಬಿಸಿಲಲ್ಲಿ ಸುತ್ತಿ ಸಿಕ್ಕಾಬಿಟ್ಟೆ ಬಿಸಿಲು ಸುತ್ತಿ ಲಾಸ್ಟ್ಗೆ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಸಖತ್ತು. ಊಟ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹುಡುಗಿಗೆ ಸಿಕ್ಕಿಲ್ಲ, ಕಾಯ್ತಾವಳೆ. ದೋಸೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಪಲಾವ್ ತೊಗೊಂಡಿದ್ದೆ. ಅವಳು ಪುಡಿ ತೊಗೊಂಡವಳೆ. ಅವರು ಮೇಡಮ್ ಅವರು ದೋಸೆ ಹೇಳಿದ್ದಾರೆ, ಕಾಯ್ತಾವ್ರೆ. ಇನ್ನು ದೋಸೆ ಸಿಕ್ಕಿಲ್ಲ. ಫೈನಲಿ ಮನೆಗೆ ಬಂದುಬಿಟ್ಟೆ. ಬಂದು ಸುಮಾರು ಹೊತ್ತಾಯಿತು. ಬಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ದೇವ್ರಿಗೆ ಪೂಜೆ ಮಾಡಿ ಈಗ ಕೂತಿದ್ದೀನಿ. ಏನಾದರೂ ಅಡುಗೆ ಮಾಡಬೇಕು. ಸೊ ಶರ್ಟ್ ಲಾಸ್ಟ್ಗೂ ಸಿಗಲೇ ಇಲ್ಲ. ನಾವು ಹುಡುಕ್ತು, ಬಟ್ ಸಿಗಲಿಲ್ಲ. ಅಲ್ಲಿ ಎಲ್ಲೋ ಇಲ್ಲ. ಯಾರ ಹತ್ರ ಹೊಲಿಸಿದ್ರಿ ಅವ್ರ ಹತ್ರನೇ ಹೊಲಿಸಿ ಅಂತ ಹೇಳಿದ್ರು. ಸೊ
ನಮ್ಮಣ್ಣ ಹೋಗಿದ್ದಾನೆ ಹೊಲಿಸೋದಕ್ಕೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ನಿಮ್ಮ ಹತ್ರ ಪುಟ್ಟ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.